ಗೈಸ್, ನಮ್ಮ ಇಂಡಿಯನ್ ಹುಡುಗಿರು ಅಂದ್ರೆ ನಮ್ಮ ಭಾರತೀಯ ಮಹಿಳೆಯರು ಬೇರೆ ಕಂಟ್ರೀಸ್ ಹುಡುಗಿರಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಭಯಂಕರ, ಎಷ್ಟು ಆತಂಕಕರ ಅನ್ನೋದನ್ನ ಹೇಳ್ತೀನಿ. ಅವರು ನಮ್ಮ ಇಂಡಿಯನ್ ಗರ್ಲ್ಸ್ ಅವ್ರ ಬಾಯ್ ಫ್ರೆಂಡ್ಗೆ ಏನಾದ್ರು ಕಾಲ್ ಮಾಡಿದ್ರೆ ಅವ್ರು ಒಂದ್ 2-3 ಸಲ ಕಾಲ್ ಮಾಡಿದ್ರು ನಮ್ಮ ಬಾಯ್ ಫ್ರೆಂಡ್ ತಗಿಲಿಲ್ಲ ಅಂದ್ರೆ ಒಂದ್ 2-3 ಸಲ ಮಿಸ್ ಕಾಲ್ ಹೋಗಿರುತ್ತೆ. ಕಾಲ್ ಬ್ಯಾಕ್ ಮಾಡಿರಲ್ಲ, ಕಾಲ್ ಪಿಕಪ್ ಮಾಡಿರಲ್ಲ, ಅಷ್ಟಕ್ಕೆ ಶುರು ಆಗುತ್ತೆ. ನಮ್ಮ ಇಂಡಿಯನ್ ಗರ್ಲ್ಸ್ ಹೆಂಗೆ ಅಂದ್ರೆ, ನನಗಿಂತ ನಿನ್ಗೆ ನಿನ್ ಕೆಲಸನೇ ಇಂಪಾರ್ಟೆಂಟ್ ಅಲ್ವಾ. ಮುಂಚೆ ಎಲ್ಲ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿಲೆಲ್ಲ ಕಾಲ್ ಮಾಡಿದ್ರು ಪಿಕ್ ಮಾಡ್ತಿದ್ದೆ, ಮೆಸೇಜ್ಗೆ ರಿಪ್ಲೈ ಮಾಡ್ತಿದ್ದೆ. ಇವಾಗ ನೋಡಿದ್ರೆ ನಾನು 3 ಸಲ ಮಿಸ್ ಕಾಲ್ ಮಾಡಿದ್ರು ನನ್ನ ಕಾಲ್ ಪಿಕಪ್ ಮಾಡಿಲ್ಲ. ನನಗಿಂತ ನಿನಗೆ ಬೇರೆ ಏನೋ ತುಂಬ ಇಂಪಾರ್ಟೆಂಟ್ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಇನ್ಮೇಲೆ ನನ್ನ ಜೊತೆ ಬರಲೋ ಬೇಡ, ನನಗೆ ಫೋನ್ ಮಾಡಬೇಡ, ನನಗೆ ಮೆಸೇಜು ಮಾಡಬೇಡ, ಲೆಟ್ಸ್ ಬ್ರೇಕಪ್. ಬಟ್ ಅದರ್ ಕಂಟ್ರೀಸಲ್ಲಿ ಹುಡುಗಿರು ಹೆಂಗೆ ಅಂದರೆ 3-4 ಸಲ ಮಿಸ್ ಕಾಲ್ ಮಾಡಿದ್ರು ಬಾಯ್ ಫ್ರೆಂಡ್ ತೆಗ್ದಿಲ್ಲ ಅಂದರೆ ಪರವಾಗಿಲ್ಲ, ನನಗೆ ಆಮೇಲೆ ಕಾಲ್ ಮಾಡು, ನಿನ್ನ ಕೆಲಸ ಆದಮೇಲೆ ಕಾಲ್ ಮಾಡ್ಬೋದಿತ್ತಲ್ಲ, ಓಕೆ ಥ್ಯಾಂಕ್ಸ್, ಆ ಥರ ಎಲ್ಲ ರಿಯಾಕ್ಟ್ ಮಾಡ್ತಾರೆ. ಬೇರೆ ಏನು ಅಂದ್ಕೊಳ್ಳೋದಿಲ್ಲ, ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡ್ತಾರೆ. ಹಂಗೆ ನಮ್ಮ ಇಂಡಿಯನ್ ಗರ್ಲ್ಸ್ ನೋಡಿದ್ರೆ ಈ ಥರ. ಆಮೇಲೆ ಇಂಡಿಯನ್ ಹೆಂಡ್ತಿರು ಹೆಂಗೆ ಅಂದರೆ, ಅವ್ರು 3-4 ಸಲ ಮಿಸ್ ಕಾಲ್ ಮಾಡಿ ಗಂಡಂದಿರೋ ತೆಗ್ದಿಲ್ಲ ಅಂದರೆ, ಯಾವಳ ಜೊತೆ ಹೋಗಿದ್ದೆ, ಎಲ್ಲಿಗೆ ಹೋಗಿದ್ದೆ, ನನ್ನ ಕಾಲ್ ತೆಗಿದೆ ಇರೋಷ್ಟು ಅಂತ ಇಂಪಾರ್ಟೆಂಟ್ ಕೆಲಸ ಏನು ಕಿತ್ಗುಡ್ಡೆ ಹಾಕ್ತಿದ್ದೆ ನೀನು? ನನ್ನ ಕಾಲ್ಗೆ ಅಟ್ಲೀಸ್ಟ್ ಮೆಸೇಜ್ ಆದ್ರೂ ಮಾಡ್ಬೋದಿತ್ತಲ್ಲ, ಕಾಲ್ ತೆಗಿಯಕ್ಕಾಗಿಲ್ಲ ಅಂದ್ರೆ. ಹಿಂಗೆ ಯಾಕೆ ನಮ್ಮ ಇಂಡಿಯನ್ ಗರ್ಲ್ಸ್ ಹೀಗೆ?